ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಪಾಲಕರಿಗೆ ಸ್ವಾಗತ. ನೋಡಿ, ನಾನು ಕಳೆದ ಕೆಲವು ವಿಡಿಯೋಗಳಿಂದ ಈಗಾಗಲೇ ಒಂದು 5 ವಿಡಿಯೋಗಳನ್ನು ಮಾಡಿದ್ದೀನಿ ಮತ್ತು ಹಿಂದಿನ ವರ್ಷಗಳಲ್ಲಿ ಕೂಡ ಈ ಥರದ ವಿಡಿಯೋಗಳನ್ನು ಮಾಡಿದ್ದೀನಿ. ಈ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಚೆಕ್ ಮಾಡಿ ನಿಮಗೆ ಯಾವ ಕಾಲೇಜು ಸಿಗಬಹುದು, ನಿಮ್ಮ ಒಂದು ರ್ಯಾಂಕು ಮತ್ತು ನಿಮ್ಮ ಕ್ಯಾಟಗರಿಯನ್ನು ತೆಗೆದುಕೊಂಡು ಯಾವ ಕಾಲೇಜ್ ಸಿಗಬಹುದು ಅಂತ ಹೇಳ್ತಾ ಇದ್ದೀನಿ. ಇದು ಬಹಳಷ್ಟು ವಿದ್ಯಾರ್ಥಿಗಳಿಗೆ ನಿಮ್ಮದು ಅದೇ ರ್ಯಾಂಕು ಅದೇ ಕ್ಯಾಟಗರಿ ಇದ್ರಂತೆ ಬಹಳ ಹೆಲ್ಪ್ ಆಗುತ್ತೆ. ಇವನ್ ಬೇರೆ ರ್ಯಾಂಕ್ ಇದ್ದವ್ರಿಗೂ ಕೂಡ ಈ ಕಾಲೇಜುಗಳು ಸಿಗೋದಿಲ್ಲ ಅನ್ನೋ ಒಂದು ಅರಿವು ಮೂಡುತ್ತೆ. ಯಾಕಂದರೆ ಬಹಳಷ್ಟು ಜನ ತಮ್ಮ ರ್ಯಾಂಕ್ ಎಷ್ಟೇ ಇದ್ದರೂ ಕೂಡ RV ಕಾಲೇಜು, BMS, ಪೆಸೆಟ್ ಹೀಗೆಲ್ಲ ಹಾಕ್ತಾ ಹೋಗಿರ್ತೀರಿ. ಆದ ಕಾರಣ ಬಹಳಷ್ಟು ಇದು ಉಪಯುಕ್ತ ಆಗಿರುತ್ತೆ. ಮತ್ತು ಈ ವಿಡಿಯೋವನ್ನು ಪ್ರಾರಂಭಿಸುವ ಮುಂಚೆ ನಾನು ನಿಮಗೆ ವಿಷಯವನ್ನು ಹೇಳಲಿಕ್ಕೆ ಬಯಸ್ತೀನಿ. ಅಂದರೆ ಈಗಾಗಲೇ ನೀವು ಮಾರ್ಕ್ ರೌಂಡ್ ಅಲಾಟ್ಮೆಂಟ್ ಸಲುವಾಗಿ ಲಿಸ್ಟ್ಗಳನ್ನು ಹಾಕ್ಕೊಂಡಿದ್ದೀರಾ. ಬಹಳಷ್ಟು ಜನ ಕೇರ್ಲೆಸ್ ಆಗಿ ಸುಮ್ಮನೆ ಏನೇನೋ ಒಂದು ಕಾಲೇಜುಗಳನ್ನು ಹಾಕ್ಕೊಂಡಿರ್ತೀರ. ಆದರೆ ಈಗ ಈ ಮಾರ್ಕ್ ರೌಂಡ್ ಅಲಾಟ್ ಆದಮೇಲೆ ನಿಮಗೆ 3 ದಿವಸ ಸಮಯ ಇರುತ್ತೆ. ಆವಾಗಾದರೂ ನೀವು ಸರಿಯಾಗಿ ಒಂದು ಕಾಲೇಜುಗಳನ್ನು ಅನಲೈಸ್ ಮಾಡಿ ನಿಮ್ಮ ರ್ಯಾಂಕಿಗೆ ಯಾವ ಕಾಲೇಜುಗಳು ದೊರೆಯಬಹುದು ಅನ್ನೋದನ್ನು ಸರಿಯಾಗಿ ಹಾಕ್ಕೋಬೇಕು. ಸುಮ್ಮನೆ ನೀವು ಡ್ರೀಮ್ ಕಾಲೇಜುಗಳನ್ನು ಹಾಕ್ತಾ ಕೊಡೋದ್ರಲ್ಲಿ ಏನೇ ಅರ್ಥ ಇಲ್ಲ. ಕೊನೆಗೆ ನಿಮಗೆ ಯಾವುದೇ ಸೀಟು ಅಲಾಟ್ ಆಗದೆ ಹೋಗ್ಬೋದು. ಆದ ಕಾರಣ ಸರಿಯಾಗಿ ನೀಟಾಗಿ ನೀವು ಆಪ್ಷನ್ ಎಂಟ್ರಿಯನ್ನು ಈ ಮಾರ್ಕ್ ರೌಂಡ್ ರಿಸಲ್ಟ್ ಅನೌನ್ಸ್ ಆದಮೇಲೆ ಆದರೂ ಮಾಡಿ ಅಂತ ನಾನು ಹೇಳ್ತೀನಿ. ನಾನು ಈಗಾಗಲೇ ವಿಡಿಯೋಗಳಲ್ಲಿ ಹೇಳಿದಂತೆ ನನ್ನ ಒಂದು ನಂಬರ್ಗೆ 9481526540 ಏನು ಕೆಳಗಡೆನೂ ಕಾಣ್ತಾ ಇದೆ ನನ್ನ ನಂಬರು. ಆ ನಂಬರ್ಗೆ ನೀವು ಕಾಲ್ ಮಾಡಿ ಓನ್ಲಿ ನಿಮಗೆ ಆಪ್ಷನ್ ಎಂಟ್ರಿ ಲಿಸ್ಟ್ ಬೇಕಾದರೆ ನೀವು 500 ಪೇ ಮಾಡಲಿಕ್ಕೆ ರೆಡಿ ಇದ್ದರೆ ಮಾತ್ರ ಕಾಲ್ ಮಾಡಿ ನೀವು ನಿಮ್ಮ ಒಂದು ಯಾವ ಕೋರ್ಸ್ ಬೇಕು ಅಥವಾ ಯಾವ ಬ್ರ್ಯಾಂಚು ಯಾವ ಪ್ಲೇಸ್ನಲ್ಲಿ ಅಂತ ಎಲ್ಲ ನನ್ನ ಜೊತೆ ಮಾತಾಡಿ ಲಿಸ್ಟನ್ನು ಪಡೆಯಬಹುದು. ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಈ ವಿದ್ಯಾರ್ಥಿಯ ರ್ಯಾಂಕು 15,649 ಇದೆ. 15,649 ಇದೆ. ಮತ್ತು ಕ್ಯಾಟಗರಿ ಯಾವುದು? 3A ಕ್ಯಾಟಗರಿ. ಕೆಳಗೂ ಕಾಣಿಸುತ್ತೆ, ನೀವು ನೋಡ್ಬೋದು. 15,649 3A ಕ್ಯಾಟಗರಿ. ಈಗ ಇವರು ಏನು ಮಾಡಿದ್ದಾರೆ, ಎಲ್ಲರಂತೆ RV ಕಾಲೇಜ್ ಹಾಕ್ತಾ ಹೋಗಿದ್ದಾರೆ. RV ಕಾಲೇಜ್ನಲ್ಲಿ CSC, RV ಕಾಲೇಜ್ನಲ್ಲಿ CSC AIML, RV ಕಾಲೇಜ್ನಲ್ಲಿ ಡಾಟಾ ಸೈನ್ಸ್ ಮತ್ತು RV ಕಾಲೇಜ್ನಲ್ಲಿ ಸೈಬರ್ ಸೆಕ್ಯುರಿಟಿ. ಈ ರೀತಿ ಇವು 4 ಆಪ್ಷನ್ಗಳು ಆದವು. ನೆಕ್ಸ್ಟ್ ಆಪ್ಷನ್ನು ಎಲ್ರಿಗೂ ಗೊತ್ತಿರೋ ಹಾಗೆ PS ರಿಂಗ್ ರೋಡ್, ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಹಾಕಿದ್ದಾರೆ. ಮುಂದೆ ಏನೇನು ಅಂತ ಎಲ್ಲ ನೋಡ್ತಾ ಹೋಗೋಣ. ಈಗ ಇನ್ನು ನೆಕ್ಸ್ಟು PS ಯೂನಿವರ್ಸಿಟಿ ರಿಂಗ್ ರೋಡ್ನಲ್ಲಿ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಆಯಿತು. ಅಲ್ಲಿ ಕಂಪ್ಯೂಟರ್ ಸೈನ್ಸು ಇಂಜಿನಿಯರಿಂಗ್ AIML ಹಾಕಿದ್ದಾರೆ. ಆಮೇಲೆ MS ರಾಮಾಯದಲ್ಲಿ ಕೂಡ CS ಹಾಕಿದ್ದಾರೆ. MS ರಾಮಾಯದಲ್ಲಿ CS AIML ISC ಹಾಕಿದ್ದಾರೆ. ಮತ್ತು AIML AIDS ಮತ್ತು ಸೈಬರ್ ಸೆಕ್ಯುರಿಟಿ ಇವೆಲ್ಲ ಹಾಕಿದ್ದಾರೆ MS ರಾಮಾಯದಲ್ಲಿ. ನಂತರ ಏನು ಹಾಕಿದ್ದಾರೆ ಅಂತಂದರೆ BMSನಲ್ಲಿ ಒಂದೇ ಏನಂದರೆ ಇವರು ಕರೆಕ್ಟಾಗಿ ಆರ್ಡರ್ ಫಾಲೋ ಮಾಡಿದ್ದಾರೆ. ಅದೇ ಒಂದು ಇಲ್ಲಿ ಸಂತೋಷದ ವಿಚಾರ. BMS, CSC, ಡಾಟಾ ಸೈನ್ಸು, ಸೈಬರ್ ಸೆಕ್ಯುರಿಟಿ, AIML ಇದರಲ್ಲಿ ಯಾವ ಒಂದು ಬ್ರ್ಯಾಂಚು ಮೇಲೆ ಕೆಳಗೆ ಅನ್ನೋದೇನು ಅಷ್ಟೊಂದು ಫರಕ್ ಆಗೋದಿಲ್ಲ. ಆದರೆ ಕಾಲೇಜುಗಳನ್ನು ಮಾತ್ರ ಕರೆಕ್ಟ್ ಆರ್ಡರ್ ವೈಸ್ ಹಾಕಿದ್ದಾರೆ. ಮತ್ತು ನೆಕ್ಸ್ಟು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರ UVC ಕಾಲೇಜ್ ಹಾಕಿದ್ದಾರೆ. ಇಲ್ಲಿ ಕೂಡ CSC, ISC, AIDS, ಅಲ್ಲಂತೂ AIML ಇಲ್ಲ. ಇಷ್ಟೇ ಇರೋದು ಅಲ್ಲಿ ಬ್ರ್ಯಾಂಚ್ಗಳು ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಂತೆ. ಆಮೇಲೆ ಇಲ್ಲಿ ENC ಕೂಡ ಹಾಕಿದ್ದಾರೆ ಅವರು, ಯಾಕೆಂದರೆ ಫೀಸ್ ಭಾಳ ಕಡಿಮೆ ಇದೆ ಇಲ್ಲಿ. ಹೀಗಾಗಿ ಏನೋ ಒಂದು UVCಯಲ್ಲಿ ENCನೂ ಇರಲಿ ಅಂತ ಹಾಕಿರ್ಬೋದು ಅನಿಸುತ್ತೆ. ನಂತರ ಇಲ್ಲಿ SJCಯಲ್ಲಿ CSC ಹಾಕಿದ್ದಾರೆ. ಇಲ್ಲಿಯೂ ಕೂಡ ENC ಹಾಕಿದ್ದಾರೆ. ಬಹುಶಃ ಈ ಒಂದು ಏಡೆಡ್ ಕಾಲೇಜು ಅನ್ನೋ ಸಲುವಾಗಿ ಇರಬಹುದು ಅಂತ ಅನಿಸುತ್ತೆ, ಯಾಕಂದರೆ ಅಲ್ಲಿ ENC ಕಾಣಲಿಲ್ಲ ನನಗೆ. ಇನ್ನು PS ಎಲೆಕ್ಟ್ರಾನಿಕ್ ಸಿಟಿ ಕ್ಯಾಂಪಸ್ನಲ್ಲಿ ನೋಡಿ, ಅಲ್ಲೂ ಕೂಡ CS ಇದನ್ನೇ ಹಾಕಿದ್ದಾರೆ. ಇಲ್ಲಿ ENCನೂ ಕೂಡ ಹಾಕಿದ್ದಾರೆ. ನಂತರ ದಯಾನಂದ ಸಾಗರದಲ್ಲಿ ಕೂಡ CS ನೋಡಿ, ದಯಾನಂದ ಸಾಗರದಲ್ಲಿ ಕೂಡ CS, AIML, ಡಾಟಾ ಸೈನ್ಸು, ಸೈಬರ್ ಸೆಕ್ಯುರಿಟಿ ಇವನ್ನೆಲ್ಲ ಹಾಕ್ತಾ ಹೋಗಿದ್ದಾರೆ. ನೋಡಿ, ಇನ್ಫಾರ್ಮೇಷನ್ ಸೈನ್ಸ್. ನಂತರ BITಗೆ ಬಂದರು. ಇಲ್ಲಿ NC ಹಾಕಿದ್ದು ಕಾಣಲಿಲ್ಲ. ಈ ರೀತಿ ಏನು ಗೊತ್ತಾಗ್ತಾ ಇಲ್ಲಿದ್ದು. ಆದರೆ ಮೇನ್ CSಗೆ ಇವರು ಸ್ಟ್ರೆಸ್ ಇದನ್ನು ಕೊಟ್ಟಿದ್ದಾರೆ. BITಯಲ್ಲಿ ನೋಡಿ CSC, AIML, CSC, IS ಈ ರೀತಿ ಹಾಕ್ಕೊಂಡು ಹೋಗಿದ್ದಾರೆ. ಈಗ ಏನು ಸರ್ ನೀವು ಹೀಗೆ ಹೇಳ್ತಾ ಹೋದ್ರಿ, ಯಾವ ಕಾಲೇಜ್ ಇವರಿಗೆ ಸಿಗುತ್ತೆ ಅಂತಲೇ ಹೇಳ್ತಾ ಇಲ್ಲ ಅಂತ ಅನ್ಬೋದು ನೀವು. ನೋಡಿ, ಇವು ಯಾವ ಮೇಲಿನ ಇವುಗಳು ಇವರಿಗೆ ಸಿಗೋದಿಲ್ಲ. ಇಲ್ಲಿ ನಾವು 36ನೇ ಇದಕ್ಕೆ ಬಂದಾಗ ಏನು CSC ಸೈಬರ್ ಸೆಕ್ಯುರಿಟಿ BITಯಲ್ಲಿ ಇಲ್ಲಿ ಏನೋ ಇವರಿಗೆ ಲಾಸ್ಟ್ ರೌಂಡ್ನಲ್ಲಿ ಕಟ್ ಆಫ್ ಭಾಳ ಇದಾತಂದರೆ, ಲಾಸ್ಟ್ ರೌಂಡು ನಾನು ಹೇಳ್ತಾ ಇರೋದು ನೆನಪಿನಲ್ಲಿ ಇಟ್ಕೋಬೇಕು ನೀವು. ಲಾಸ್ಟ್ ರೌಂಡ್ನಲ್ಲಿ ಸಿಗಬಹುದು. ಆಮೇಲೆ ಇಲ್ಲಿಂದ ಸ್ಟಾರ್ಟ್ ಆಗ್ತವೆ ಇವು ಏನು ಕಾಲೇಜ್ ಸಿಗ್ಬೋದು ಅಂತ. ನೋಡಿ, SITಯಲ್ಲಿ CS ಸಿಗೋದಿಲ್ಲ, AIML ಸಿಗೋದಿಲ್ಲ. IS ಏನಾದರೂ ಲಾಸ್ಟ್ ರೌಂಡ್ನಲ್ಲಿ ಸಿಗ್ಬೋದು.
ಯಾಕಂದರೆ ಭಾಳಷ್ಟು ಜನ ಈಗ IAS ಆಗ್ತಾ ಇಲ್ಲ. ಮತ್ತು ಈಗ ನೋಡಿ RV ಒಂದು ಹೈಪ್ ಮೇಲೆ ಈ RV ಕಾಲೇಜುಗಳು ಎಲ್ಲ ಸಿಸ್ಟರ್ ಬ್ರ್ಯಾಂಚ್ಗಳ ತುಂಬ ಫೇಮಸ್ ಆಗ್ತಾ ಇದ್ದಾವೆ. ಆದ ಕಾರಣ ಇಲ್ಲಿ ಕೂಡ CSC ಆಯಿತು AIML ಆಗಿ ಸಿಗೋದು ಕಷ್ಟ. ಯಾಕಂದ್ರೆ ನಾನು ಎಷ್ಟೋ ವಿದ್ಯಾರ್ಥಿಗಳ ಇದನ್ನು ಹಾಕ್ಕೊಟ್ಟಿದ್ದೀನಿ. ಎಲ್ಲರೂ ಸ್ವಲ್ಪ RVC ಸಿಗಲಿಲ್ಲ ಅಂದರೂ RVITMನಲ್ಲಿ ಹೋಗ್ತೀನಿ, RV ಯೂನಿವರ್ಸಿಟಿಯಲ್ಲಿ ಹೋಗ್ತೀವಿ ಅನ್ನೋರು ಭಾಳ ಆಗಿದ್ದಾರೆ. ನಂತರ BMSIT ನೋಡಿ, CS AIML ಹಾಕಿದ್ದಾರೆ. ಇಲ್ಲಿಯೂ ಕೂಡ ನಮಗೆ ಏನು ನಾವು ಇದನ್ನು ಮಾಡಿದ ಹಾಗೆ ಇಲ್ಲಿ ಏನು RVITMನಲ್ಲಿ ಯಾವ ರೀತಿ ಕಾಂಪಿಟೇಷನ್ ಇದೆ ಅದೇ ರೀತಿ ಕಾಂಪಿಟೇಷನ್ BMSIT ಎಲ್ಲ ಕೂಡ ಇದೆ. ಆದ ಕಾರಣ ಇವು ಸಿಗೋದು ಸ್ವಲ್ಪ ಕಷ್ಟನೇ ಅನಿಸುತ್ತೆ. ಇನ್ನು RNSIT ಇಲ್ಲಿಂದ ಇವರಿಗೆ ಒಂದು ಸುಲಭದ ಕಾಲೇಜುಗಳು ಬಂದವು. RNSIT ಇವರಿಗೆ ನೋಡಿ, RNSIT CS ಆಯಿತು, AIML ಆಯಿತು, ಡಾಟಾ ಸೈನ್ಸ್ ಆಯಿತು, ಇವೆಲ್ಲ ಸಿಗೋ ಸಾಧ್ಯತೆ ಇದೆ. ಮತ್ತು ನಾನು ಈಗೆಲ್ಲ ಲಾಸ್ಟ್ ರೌಂಡ್ ಹೇಳ್ತಾ ಇದ್ದೆ, ಇನ್ನು ಫಸ್ಟ್ ರೌಂಡ್ನಲ್ಲೇ ಏನು ಸಿಗ್ಬೋದು ಅಂತ ನೋಡಿ. RNSITಯಲ್ಲಿ ಸೈಬರ್ ಸೆಕ್ಯೂರಿಟಿ ಫಸ್ಟ್ ರೌಂಡ್ನಲ್ಲಿ ಅಲಾಟ್ ಆಗಬಹುದು, ಅಥವಾ RNSITಯಲ್ಲಿ ಸೈಬರ್ ಸೆಕ್ಯೂರಿಟಿ ಅಲಾಟ್ ಆಗ್ಬೋದು, ಅಥವಾ ಈ ಏನು ಸರ್ MUITಯಲ್ಲಿ ಕೂಡ ಯಾವುದಾದ್ರೂ ಬ್ರ್ಯಾಂಚು ಅಲಾಟ್ ಆಗ್ಬೋದು. ಸೈಬರ್ ಸೆಕ್ಯೂರಿಟಿ ಅಲಾಟ್ ಆಗೋ ಚಾನ್ಸು ಜಾಸ್ತಿ ಇದೆ. ಕೆಲವೊಮ್ಮೆ ಡಾಟಾ ಸೈನ್ಸು ಜಾಸ್ತಿ ವಿದ್ಯಾರ್ಥಿಗಳು ಹಾಕೋದಿಲ್ಲ, ಅದು ಕೂಡ ಅಲಾಟ್ ಆಗೋ ಚಾನ್ಸ್ ಇದೆ. ಇನ್ನು ಇವರು ಒಂದು ಏನು ಮಾಡಿದ್ದಾರೆ ಅಂದರೆ, ಇಲ್ಲಿ RNSIT ಆದ ತಕ್ಷಣ CMRIT ಅದು ಬರಬೇಕಾಗಿತ್ತು. ಇವರು ಏನೋ ತಮ್ಗೆ ಅನುಕೂಲ ಇದೆಯೋ ಏನೋ ಗೊತ್ತಿಲ್ಲ, ಸರ್ MUIT ಹಾಕ್ಕೊಂಡಿದ್ದಾರೆ. ಆ್ಯಕ್ಚುಲಿ RNSIT ಆದಮೇಲೆ CMRITಯನ್ನು ನಾವು ಪ್ರಿಫರ್ ಮಾಡೋದು. ನಂತರ ಈ CMRITಯಲ್ಲಿ ಕೂಡ ಇವ್ರಿಗೆ ಯಾವುದಾದ್ರೂ ಇವು ಬ್ರ್ಯಾಂಚ್ಗಳಿವೆ, ಇವೆಲ್ಲ ಸಿಗೋ ಚಾನ್ಸ್ ಇರುತ್ತೆ. ಇನ್ನು ಡಾಕ್ಟರ್ AIT ಹಾಕಿದ್ದಾರೆ ನೋಡಿ, ಎಲ್ಲ ನೀಟಾಗಿ ಹಾಕ್ತಾ ಹೋಗಿದ್ದಾರೆ. ಇವೆಲ್ಲ ಏನು ಸೇಫ್ ಬ್ರ್ಯಾಂಚು, ಇಲ್ಲೆಲ್ಲ ಇನ್ನು ಕೆಳಗಡೆ ಹೋದಂತೆಲ್ಲ ಸೇಫ್ ಬ್ರ್ಯಾಂಚ್, ಇವೆಲ್ಲ ಆರಾಮಾಗಿ ಸಿಗ್ತವೆ. JSS ಅಕಾಡೆಮಿ ಹಾಕಿದ್ದಾರೆ, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಹಾಕಿದ್ದಾರೆ, ದಯಾನಂದ ಸಾಗರ್ ಯೂನಿವರ್ಸಿಟಿ ಹಾಕಿದ್ದಾರೆ. ನೋಡಿ, ನಾನು ಎಷ್ಟೋ ಒಂದು ಲಿಸ್ಟ್ಗಳನ್ನು ನೋಡಿದಾಗ ಇವರ ಲಿಸ್ಟು ನನಗೆ ಸ್ವಲ್ಪ ಬೆಟರ್ ಅನ್ನಿಸ್ತು. ಯಾಕಂದರೆ ಸೇಫ್ ಕಾಲೇಜುಗಳನ್ನು ಭಾಳಷ್ಟು ಹಾಕಿದ್ದಾರೆ ಇವರು. ರೇವಾ ಯೂನಿವರ್ಸಿಟಿ ಹಾಕಿದ್ದಾರೆ ನೋಡಿ. BNMIT ಆಲ್ಮೋಸ್ಟ್ BMSIT ಆದ ನಂತರ ಬರಬೇಕಾಗಿತ್ತು BNMIT ರ್ಯಾಂಕ್ ವೈಸು, ಆದರೆ ಯಾಕೋ ಇದನ್ನು ಕೆಳಗಡೆ ಹಾಕಿದ್ದಾರೆ ಅವರು. ಇರಲಿ, ಆದರೂ ಕೂಡ ಇವರ ಒಂದು 15,649 ರ್ಯಾಂಕಿಗೆ ಸಾಕಷ್ಟು ಸೇಫ್ ಕಾಲೇಜುಗಳನ್ನು ಹಾಕ್ಕೊಂಡಿದ್ದಾರೆ ಇವರು. ಈ ತೆಳಗಿನ ಈ ಸೇಫ್ ಕಾಲೇಜೆಲ್ಲ ಆರಾಮಾಗಿ ಇವರಿಗೆ ಮಾರ್ಕ್ ರೌಂಡ್ನಿಂದ ಫಸ್ಟ್ ರೌಂಡ್ನಿಂದ ಅಲಾಟ್ ಆಗೋ ಸಾಧ್ಯತೆ ಇದೆ. ಇವರು ಲಾಸ್ಟ್ ರೌಂಡ್ವರೆಗೆ ಕಾಯ್ದರೆ ಇವರಿಗೆ ಒಂದು ವೇಳೆ ಲಾಸ್ಟ್ ಇಯರ್ ಕಟ್ ಆಫ್ ಇದ್ದಾಗ ಇತ್ತಂದರೆ BITಯಲ್ಲಿ ಲಾಸ್ಟ್ ರೌಂಡ್ನಲ್ಲಿ ಸೈಬರ್ ಸೆಕ್ಯೂರಿಟಿ ಅಥವಾ SITಯಲ್ಲಿ ISC ಅದು ದೊರೆಯೋ ಸಾಧ್ಯತೆ ಇದೆ. ಇದು ನನ್ನ ಒಂದು ಕನ್ಕ್ಲೂಸನ್ನು. ಮತ್ತು RVITM BMSITಗಳಲ್ಲಿ ಕೂಡ ದೊರೆಯುವ ಸಾಧ್ಯತೆ ಇದೆ. ಸ್ವಲ್ಪ ಲೇಟರ್ ರೌಂಡ್ಸ್ನಲ್ಲಿ ಇವರು ಇದು ಮಾಡಿದಾಗ ಇವರು ಇದು ಮಾಡ್ಕೋಬೋದು. ಅಂದರೆ BIT SIT RVITM BMSIT ಲಾಸ್ಟ್ ರೌಂಡ್ಗಳಲ್ಲಿ ತೆಳಗಿನವಂತೆ ಸಾಕಷ್ಟು ಸೇಫ್ ಕಾಲೇಜ್ ಹಾಕ್ಕೊಂಡಿದ್ದಾರೆ, ಏನೂ ತೊಂದರೆ ಇಲ್ಲ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಪ್ಷನ್ ಎಂಟ್ರಿ ಲಿಸ್ಟ್ನೊಂದಿಗೆ ಭೇಟಿಯಾಗೋಣ.